ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಸದನದಲ್ಲಿ ಮಳೆ ಯುದ್ಧ, ಸಿದ್ದು ವರ್ಸಸ್ ಸಿಎಂ ವಾಕ್ಸಮರ, ಕಾಂಗ್ರೆಸ್ ಕಮಲ ನಾಯಕರ ನಡುವೆ ನೆರೆ ಸಮರ, ಪರಿಹಾರ ಫೈಟ್, ಸಿದ್ದು ಗರಂ ರೊಚ್ಚಿಗೆದ್ದ ಬೊಮ್ಮಾಯಿ, ಏಟಿಗೆ ಎದುರೇಟು, ಕಲಾಪದಲ್ಲಿ ರಣರೋಚಕ ವಾರ್. ಬೆಂಗಳೂರಿನ ಮಳೆ ರಗಳೆ, ಸದನದಲ್ಲಿ ಕೋಲಾಹಲ, ಸಿಎಂ ಸಿದ್ದು ಬೋಟ್ ಬಡಿದಾಟ, ಸಿಎಂ ಖಡಕ್ ಪಂಚ್, ಪರಿಹಾರ ವಿಚಾರವಾಗಿ ಆಡಳಿತ ವಿಪಕ್ಷಗಳ ಕದನ, ಸಿದ್ದು ಮಾತಿಗೆ ಸಿಎಂ ಕೊಟ್ಟ ಪಂಚ್ ಹೇಗಿತ್ತು ನೋಡೋಣ ನೆರೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆಯಲ್ಲಿ ರಾಜ್ಯದಲ್ಲಿನ ನೆರೆ ಪರಿಸ್ಥಿತಿ ಕುರಿತಂತೆ ವಿಸ್ತೃತ ಚರ್ಚೆ ನಡೆಯಿತು. ನಿಯಮ 69ರಡಿ ಸಿದ್ದರಾಮಯ್ಯಗೆ ಚರ್ಚೆ ನಡೆಸಲು ಸ್ಪೀಕರ್ ಕಾಗೇರಿ ಸೂಚಿಸಿದರು. ನೇರವಾಗಿ ಚರ್ಚೆ ಆರಂಭಿಸಲು ಸೂಚಿಸಿದ್ದಕ್ಕೆ ಸಿದ್ದರಾಮಯ್ಯ ಒಪ್ಪಲಿಲ್ಲ. ನಿಯಮಾವಳಿ ಪ್ರಕಾರವೇ ಚರ್ಚೆ ಆಗಬೇಕು ಅಂತ ಸಿದ್ದು ಪಟ್ಟು ಹಿಡಿದ್ರು. ಸಮಯ ಉಳಿಯುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ಸ್ಪೀಕರ್ ಹೇಳಿದಾಗ ಸಿದ್ದರಾಮಯ್ಯ ನೇರವಾಗಿ ನೆರೆ ಕುರಿತ ಚರ್ಚೆಯನ್ನ ಆರಂಭಿಸಿದ್ರು. ರಾಜ್ಯದಲ್ಲಿ ಭಾರೀ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರು ನಗರದಲ್ಲೂ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವುದೇ ಕಾರಣ ಅಂತ ಸಿದ್ದರಾಮಯ್ಯ ಹೇಳಿದರು. ಭಾರೀ ಮಳೆಗೆ ಸುಮಾರು 20 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಸರ್ಕಾರದ ಬೇಜವಾಬ್ದಾರಿತನದಿಂದ ಈ ಪರಿಸ್ಥಿತಿ ಬಂದಿದೆ ಎಂದ ಸಿದ್ದು, ಕಳೆದ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಮಾತನಾಡುವಾಗಲೂ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು. ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು. ಸೆಪ್ಟೆಂಬರ್ 8ರಂದು ಎಪ್ಸಿಲಾನ್ ಲೇಔಟ್ಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟ ವಿಚಾರವಾಗಿ ವಿಧಾನಸಭೆಯಲ್ಲಿ ಕೆಲಕಾಲ ವಾಗ್ವಾದ ನಡೆಯಿತು. ಬೆಂಗಳೂರಲ್ಲಿ ಬೋಟ್ನಲ್ಲಿ ಹೋಗೋ ಪರಿಸ್ಥಿತಿ ಇದೆ, ಲಿಂಬಾವಳಿ ಕ್ಷೇತ್ರದಲ್ಲೇ ಮಳೆಯಿಂದ ಹೆಚ್ಚು ಸಂಕಷ್ಟ ಎದುರಾಗಿದೆ ಅಂತ ಸಿದ್ದು ಹೇಳಿದ್ರು. ಬೇರೆ ರಸ್ತೆ ಇತ್ತು, ಬೋಟ್ನಲ್ಲಿ ಹೋಗೋ ಪರಿಸ್ಥಿತಿ ಇರಲಿಲ್ಲ ಅಂತ ಲಿಂಬಾವಳಿ ಹೇಳಿದ್ರು. ಯಾವ ರಸ್ತೆಯಲ್ಲಿ ಹೋಗ್ತಿದ್ವೋ ಅಲ್ಲೇ ನೀರು ತುಂಬಿದೆ ಅಂತ ಸಿದ್ದರಾಮಯ್ಯ ಅಟ್ಯಾಕ್ ಮಾಡಿದ್ರು. ಸಿದ್ದರಾಮಯ್ಯ ಮಾತಿಗೆ ಸಿಎಂ ಕೂಡ ಖಡಕ್ ಡಿಚ್ಚಿಕೊಟ್ರು. 1.5 ಅಡಿ ನೀರಲ್ಲಿ ಬೋಟ್ನಲ್ಲಿ ಹೋಗಿದ್ರು. ಬೋಟ್ನಲ್ಲಿ ಕರೆದೊಯ್ದ ಪುಣ್ಯಾತ್ಮ ಯಾರಪ್ಪ ಅಂತ ಸಿಎಂ ಹೇಳಿದ್ರು. 1.5 ಅಡಿ ನೀರಲ್ಲಿ ಬೋಟ್ನಲ್ಲಿ ಹೋಗಲ್ಲ, ಮೊಣಕಾಲಿನವರೆಗೆ ನೀರಿತ್ತು ಅಂತ ಸಿದ್ದು ಹೇಳಿದ್ರು. 3 ಅಡಿ ನೀರಲ್ಲಿ ನಡ್ಕೊಂಡು ನಾನು ಹೋಗಿದ್ದೇನೆ. ಸಿದ್ದರಾಮಯ್ಯಗೆ ಕೃಷ್ಣ ಬೈರೇಗೌಡರು ಸಲಹೆ ಕೊಟ್ಟಿರಬೇಕು ಅಂತ ಕಾಲೆಳೆದ್ರು. ಸದನದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮಧ್ಯೆ ರಾಜಕಾಲುವೆ ಫೈಟ್ ನಡೆಯಿತು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ, ನಿಮ್ಮ ಕಾಲದಲ್ಲಿ ರಾಜಕಾಲುವೆ ಅಭಿವೃದ್ಧಿ ಆಗಿರಲಿಲ್ಲ, ಹೀಗಾಗಿಯೇ ಬೆಂಗಳೂರಿನಲ್ಲಿ ಮಳೆಯಿಂದ ಅವಾಂತರ ಆಗಿದೆ. ನಿಮ್ಮ ಆಡಳಿತದಲ್ಲಿ ಆಗದನ್ನ ನಾವು ಮಾಡ್ತಿದ್ದೇವೆ ಅಂತ ವಿಪಕ್ಷಗಳಿಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ರು. ಇನ್ನು ರಾಜಕಾಲುವೆ ಒತ್ತುವರಿ ತೆರವು ಮಾಡೇ ಮಾಡ್ತೀವಿ. 859 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿ ಮಾಡ್ತೀವಿ. 1500 ಕೋಟಿ ರೂಪಾಯಿ ಈಗಾಗಲೇ ಮೀಸಲಿಟ್ಟಿದ್ದು, ಕಾಲುವೆ ಅಭಿವೃದ್ಧಿಗೆ 300 ಕೋಟಿ ಹೆಚ್ಚಿನ ಅನುದಾನ ನೀಡುತ್ತೇವೆ ಅಂತ ಸಿಎಂ ಹೇಳಿದ್ರು. ಮೊದಲು ಅಕ್ರಮ ಕಟ್ಟಡಗಳನ್ನು ತೆರವು ಮಾಡಬೇಕಿದೆ. ಅಕ್ರಮ ಕಟ್ಟಡ ತೆರವುಗೊಳಿಸಿ ರಾಜಕಾಲುವೆ ಅಭಿವೃದ್ಧಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಪ್ರಶ್ನೆಗೆ ಸಿಎಂ ಖಡಕ್ ಪಂಚ್ ಕೊಟ್ರು. ಇನ್ನು ಸಿದ್ದರಾಮಯ್ಯ ಅಶೋಕ್ ನಡುವೆ ಕಬಡ್ಡಿ ಕಾಳಗ ನಡೆಯಿತು. ಅಶೋಕ್, ನೀನು ಕಬಡ್ಡಿ ಆಡುತ್ತಿದ್ದೆ ಅಲ್ವಾ ಅಂತ ಸಿದ್ದು ಪ್ರಶ್ನಿಸಿದ್ರು. ಸಚಿವ ಅಶೋಕ್ ಕಬಡ್ಡಿ ಆಡಿದ್ದಾನೆ, ಎನರ್ಜಿ ಖಾಲಿ ಆಗಿಲ್ಲ, ಸ್ಟ್ರಾಂಗ್ ಇದ್ದಾನೆ ಅಂತ ಅಶೋಕ್ ಕಾಲೆಳೆದ್ರು. ಆಗ ಸಚಿವ ಅಶೋಕ್, 20 ವರ್ಷದಿಂದ ಕಬಡ್ಡಿ ಆಡಿದ್ದೇನೆ, ಕ್ಯಾಚ್ ಹಾಕೋದು ಹೇಗೆ ಅಂತ ಗೊತ್ತು ಅಂತ ಹೇಳಿದ್ರು. ಆಗ ಸಿದ್ದು, ಹೈಸ್ಕೂಲ್ನಲ್ಲಿದ್ದಾಗ ಕಬಡ್ಡಿ ಆಡ್ತಿದ್ದೆ, PUCಗೆ ಹೋದ್ಮೇಲೆ ಕಬಡ್ಡಿನೂ ಇಲ್ಲ, ಏನೂ ಇಲ್ಲ ಅಂತ ಸಿದ್ದು ಹೇಳಿದ್ರು. 2015ರಿಂದ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮ ಪರಿಷ್ಕರಿಸಿಲ್ಲ. 5 ವರ್ಷಗಳಿಗೊಮ್ಮೆ ಎನ್ಡಿಆರ್ಎಫ್ ನಿಯಮ ಪರಿಷ್ಕರಿಸಬೇಕು. 2022ರ ಸೆಪ್ಟೆಂಬರ್ ಬಂದರೂ ಯಾಕೆ ನಿಯಮ ಪರಿಷ್ಕರಿಸಿಲ್ಲ ಅಂತ ಸದನದಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸದನದಲ್ಲಿ ನಿರ್ಣಯ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋಣ, ನಿರ್ಣಯ ಅಂಗೀಕರಿಸೋದ್ರಿಂದ ನಿಮಗೆ ತೊಂದರೆ ಆಗಲ್ಲ ಅಂತ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಸೂಚಿಸಿದ್ರು. ಎರಡು ದಿನದಲ್ಲಿ 116 ಕೋಟಿ ಮಳೆ ಹಾನಿ ಪರಿಹಾರ ಬಿಡುಗಡೆಯಾಗಿದೆ ಅಂತ ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಮಳೆ ಇದೆ, ಸರ್ವೆ ಕಾರ್ಯ ಮಾಡೋದು ಹೇಗೆ ಅಂತ ಅಶೋಕ್ ಪ್ರಶ್ನಿಸಿದರು. ಈ ವೇಳೆ ಮಳೆ ನಿಂತ ತಕ್ಷಣವೇ ಸರ್ವೆ ಮಾಡಿ ಪರಿಹಾರ ಕೊಡ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಆಗ ನೀವು ಇದ್ದಾಗ ಏನ್ ಮಾಡಿದ್ದೀರಿ ಸರ್?
ಅಂತ ಸಿದ್ದರಾಮಯ್ಯಗೆ ಸಚಿವ ಅಶೋಕ್ ಪ್ರಶ್ನಿಸಿದ್ರು. ಇದು ಉತ್ತರ ಅಲ್ಲ, ನೀವು ಬೆಳೆ ಪರಿಹಾರ ಜಾಸ್ತಿ ಮಾಡಿದ್ರಿ ನಿಜ ಅಂತ ಸಿದ್ದು ಹೇಳಿದ್ರು. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ವಿರುದ್ಧ ಸಮರ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಆಪರೇಷನ್ ಡೆಮಾಲಿಷನ್. ಎಲ್ಲೆಲ್ಲಿ ಒತ್ತುವರಿ ಲಿಸ್ಟ್ನಲ್ಲಿರೋ ಪ್ರದೇಶಗಳಾವು ನೋಡೋಣ. ಆಪರೇಷನ್ ಡೆಮಾಲಿಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡಲಾಗುತ್ತಿದೆ. ಅಕ್ರಮ ಒತ್ತುವರಿ ವಿರುದ್ಧ ಬಿಬಿಎಂಪಿ ಅಧಿಕಾರಿಗಳು ಸಮರ ಸಾರಿದ್ದಾರೆ. ರಾಜಧಾನಿಯ ಮಹದೇವಪುರ ಯಲಹಂಕ ಭಾಗದಲ್ಲಿ ಇಂದು ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯಿತು. ಪಾಪಯ್ಯ ರೆಡ್ಡಿ ಶಾಂತಿನಿಕೇತನ ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ವು. ರಾಜಕಾಲುವೆ ಮೇಲೆ ನಿರ್ಮಿಸಿದ್ದ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಲಾಯಿತು. ಬೆಂಗಳೂರಿನಲ್ಲಿ ಬಹುತೇಕ ಕಡೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ರಾಜಕಾಲುವೆಯನ್ನ ಮುಚ್ಚಿ ಕಟ್ಟಡಗಳನ್ನ ಕಟ್ಟಿರೋದು ಬಹಿರಂಗವಾಗಿದೆ. ಇದರ ಲಿಸ್ಟ್ ರೆಡಿ ಮಾಡಿದ್ದ ಬಿಬಿಎಂಪಿ ಇದೀಗ ತೆರವು ಕಾರ್ಯಾಚರಣೆ ಮಾಡೋಕೆ ಮುಂದಾಗಿದೆ. ರಾಜಧಾನಿಯಲ್ಲಿ ರಾಜಕಾಲುವೆ ಒತ್ತುವರಿಯಿಂದಾಗಿ ಮಳೆ ಬಂದಾಗ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಹೀಗಾಗಿ ಸರ್ಕಾರ ಕೂಡ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದು ಜೆಸಿಬಿ ಗರ್ಜಿಸ್ತಾ ಇದೆ. ಬೆಂಗಳೂರಿನ ಮಹದೇವಪುರದಲ್ಲಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಶಾಂತಿನಿಕೇತನ ಲೇಔಟ್ನಲ್ಲಿ ಒತ್ತುವರಿ ಕಟ್ಟಡಗಳನ್ನು ತೆರವು ಮಾಡಲಾಗುತ್ತಿದೆ. ಪೊಲೀಸ್ ಭದ್ರತೆಯೊಂದಿಗೆ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡುತ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ತೆರವು ಮಾಡಲು ಪಾಲಿಕೆ ಮುಂದಾಗಿದೆ. ರಾಜಕಾಲುವೆ ಒತ್ತುವರಿಯಾಗಿರೋ ಬಗ್ಗೆ ಮನೆ ಮಾಲೀಕರಿಗೆ ತಹಶೀಲ್ದಾರ್ ನೋಟಿಸ್ ಕೊಡಲಿದ್ದಾರೆ. ತೆರವು ಬಗ್ಗೆ ನೋಟಿಸ್ ಕೊಟ್ಟ 3 ದಿನಗಳ ಬಳಿಕ ಡೆಮಾಲಿಷ್ ಮಾಡಲು ತೀರ್ಮಾನಿಸಲಾಗಿದೆ. ಹೀಗಾಗಿ ಸದ್ಯ ಕಾಂಪೌಂಡ್ ಮಾತ್ರವೇ ತೆರವು ಮಾಡಲು ಜೆಸಿಬಿ ಚಾಲಕರಿಗೆ ಸೂಚನೆ ಕೊಡಲಾಗಿದೆ. ನೋಟಿಸ್ ನೀಡಿದ ಬಳಿಕ 3 ದಿನದಲ್ಲಿ ಮನೆ ಖಾಲಿ ಮಾಡಿದರೆ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗುವುದು. ಮಹದೇವಪುರ ವ್ಯಾಪ್ತಿಯಲ್ಲಿ ಒಟ್ಟು 8 ಕಟ್ಟಡಗಳು ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರುವುದು ಗೊತ್ತಾಗಿದೆ. 27 ಅಡಿಯ ರಾಜಕಾಲುವೆ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆಯಂತೆ. ಹೀಗಾಗಿ ಅಕ್ರಮವಾಗಿ ಒತ್ತುವರಿ ಮಾಡಿ ನಿರ್ಮಿಸಿರೋ 8 ಬಿಲ್ಡಿಂಗ್ಗಳನ್ನು ಡೆಮಾಲಿಷ್ ಮಾಡೋಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಇಡೀ ಮನೆಗೆ ಬಿಬಿಎಂಪಿ ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ದು ಮನೆಗಳನ್ನು ತೆರವು ಮಾಡಲಿದ್ದಾರೆ. ಶಾಂತಿನಿಕೇತನ ಲೇಔಟ್ನಲ್ಲಿ 10 ಮೀಟರ್ ರಾಜಕಾಲುವೆ ಇತ್ತು. ಆದರೆ ಇದನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸಲಾಗಿದ್ದು ಕೇವಲ 2 ಮೀಟರ್ನಷ್ಟು ಮಾತ್ರವೇ ರಾಜಕಾಲುವೆಯನ್ನ ಉಳಿಸಿದ್ದಾರೆ. ಒಟ್ಟು 7 ಕಟ್ಟಡಗಳು ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಲಾಗಿದೆಯಂತೆ. ಶಾಂತಿನಿಕೇತನ ಲೇಔಟ್, ಪಾಪಾರೆಡ್ಡಿ ಲೇಔಟ್ನಲ್ಲಿ ಒತ್ತುವರಿ ಮಾಡಿಕೊಂಡಿರುವುದು ಬಹಿರಂಗವಾಗಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿ ನೀಡುತ್ತಿದ್ದಾರೆ. ಬೆಂಗಳೂರಿನ ಯಲಹಂಕ ನ್ಯೂಟೌನ್ನಲ್ಲಿರೋ ಎನ್ಸಿಬಿಎಸ್ ಪಾಲಿಕೆ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆಯಿತು. ಒತ್ತುವರಿ ತೆರವಿಗೆ ಭದ್ರತಾ ಸಿಬ್ಬಂದಿ ಅಡ್ಡಿಪಡಿಸಿದ್ರು. ಗೇಟ್ ಓಪನ್ ಮಾಡದಿದ್ದಕ್ಕೆ ಗೇಟ್ ಒಡೆದು ಒಳಗೆ ಬರೋದಾ ಅಂತ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಎನ್ಸಿಬಿಎಸ್ ಕ್ವಾರ್ಟರ್ಸ್ ಒಳಗೆ ಜೆಸಿಬಿಯನ್ನ ಬಿಡಲಿಲ್ಲ. ಹೀಗಾಗಿ ಹೊರಗಿನಿಂದಲೇ ಬಂದು ಒತ್ತುವರಿ ತೆರವು ಕಾರ್ಯ ನಡೆಸಲಾಯಿತು. ಕ್ವಾರ್ಟರ್ಸ್ಗಳಿಗೆ ಕಟ್ಟಲಾಗಿದ್ದ ಗೋಡೆಯನ್ನ ಒಡೆದು ಹಾಕಿದ್ರು. ಇನ್ನು ಸ್ಪೈಸ್ ಲೇಔಟ್ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. 10 ಕಟ್ಟಡಗಳ ತೆರವಿಗೆ ಈಗಾಗಲೇ ಮಾರ್ಕಿಂಗ್ ಕೂಡ ಮಾಡಲಾಗಿದೆ. ಚಿನ್ನಪ್ಪನಹಳ್ಳಿ ಲೇಕ್ನಿಂದ ಮುನೇನಕೊಳಲು ಲೇಕ್ ಸಂಪರ್ಕಿಸೋ ರಾಜಕಾಲುವೆ ಒತ್ತುವರಿ ಮಾಡಲಾಗಿದೆ. ಮನೆ ಮಾಲೀಕರಿಗೆ ಖಾಲಿ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ದೊಡ್ಡ ನೆಕ್ಕುಂದಿ ವಾರ್ಡ್ನಲ್ಲಿ 12 ಅಡಿಗಳಷ್ಟು ರಾಜಕಾಲುವೆ ಒತ್ತುವರಿಯಾಗಿರುವುದು ಗೊತ್ತಾಗಿದೆ. ಚಲ್ಲಘಟ್ಟದಲ್ಲಿರೋ ನಲಪಾಡ್ ಅಕಾಡೆಮಿ ಸ್ಕೂಲ್ನಿಂದಲೂ ರಾಜಕಾಲುವೆ ಒತ್ತುವರಿ ಮಾಡಲಾಗಿದೆ. ರಾಜಕಾಲುವೆ ಜಾಗದಲ್ಲಿ ಶಾಲೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದ್ದು ಡೆಮಾಲಿಷ್ ಮಾಡೋದಕ್ಕೆ ಜೆಸಿಬಿ ಎಂಟ್ರಿ ಕೊಟ್ಟು ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ಕೊಟ್ಟು ಭದ್ರತೆ ಕೈಗೊಂಡಿದ್ರು. ನಾನಾ ಕಾರಣಗಳನ್ನ ನೀಡಿ ಇಷ್ಟು ದಿನ ಅಧಿಕಾರಿಗಳು ತೆರವು ಮಾಡದೆ ಹಿಂದೇಟು ಹಾಕಿದ್ರು. ಆದ್ರೀಗ ಮಳೆ ರಗಳೆ ಶುರುವಾದ ಬಳಿಕ ಡೆಮಾಲಿಷ್ಗೆ ಬಿಬಿಎಂಪಿ ಟೊಂಕ ಕಟ್ಟಿ ನಿಂತಿದೆ. ಮಳೆಯ ಆರ್ಭಟಕ್ಕೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಯಿಂದ ಪ್ರವಾಹ. ಬಾಗಲಕೋಟೆ, ಕಲಬುರಗಿ, ವಿಜಯಪುರದಲ್ಲಿ ಸಂಕಷ್ಟ. ನೋಡೋಣ ಉತ್ತರ ರಣಭೀಕರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಮುಧೋಳ ಬಾಗಲಕೋಟೆ ಬೀಳಗಿ ತಾಲೂಕಿನಲ್ಲಿ ಆತಂಕ ಹೆಚ್ಚಾಗಿದೆ. ಘಟಪ್ರಭಾ ನದಿಯಲ್ಲಿ 52,000 ಕ್ಯೂಸೆಕ್ ನೀರು ಹರಿವು ಇದೆ. ನದಿ ತೀರದ 69 ಗ್ರಾಮಗಳ ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಮುಧೋಳ ತಾಲೂಕಿನ ಹಲವು ಬ್ರಿಡ್ಜ್ ಕಂ ಬ್ಯಾರೇಜ್ ಜಲಾವೃತಗೊಂಡಿದೆ. ಮುಧೋಳ ತಾಲೂಕಿನ ಮಿರ್ಜಿ, ಚನ್ನಾಳ, ಜಾಲಿಬೇರ, ಜೀರಗಾಳ, ಇಂಗಳಗಿ, ಜಂಬಗಿಕೆಡಿ, ಕಸಬಾ ಜಂಬಗಿ ಸೇತುವೆಗಳು ಮುಳುಗಡೆಯಾಗಿವೆ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ರಸ್ತೆಗಳು ಮುಳುಗಿದ್ದು ಪರದಾಡ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತು. ಇದೀಗ 1 ತಿಂಗಳ ಅಂತರದಲ್ಲೇ ಮತ್ತೆ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಾಲೂಕು ಆಡಳಿತ ಸೂಚನೆ ಕೊಟ್ಟಿದೆ. ಮುಧೋಳ ತಾಲೂಕಿನ ಘಟಪ್ರಭಾ ತೀರದ ಗ್ರಾಮಗಳಲ್ಲಿ ಧ್ವನಿವರ್ಧಕ ಮೂಲಕ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಡಲಾಗುತ್ತಿದೆ. ಸದ್ಯ 52,000 ಕ್ಯೂಸೆಕ್ ನೀರು ಹರಿವು ಇದ್ದು 60,000 ಕ್ಯೂಸೆಕ್ಗೂ ಹೆಚ್ಚು ನೀರು ಹರಿಬಿಟ್ರೆ ಮುಧೋಳ ತಾಲೂಕಿನ ಕೆಲ ಗ್ರಾಮಗಳಿಗೆ ನೀರು ನುಗ್ಗಲಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿ ಅಬ್ಬರಿಸುತ್ತಿದೆ. ಹೀಗಾಗಿ ಮುಧೋಳ, ರಬಕವಿ ಬನಹಟ್ಟಿ ತಾಲೂಕಿನ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಘಟಪ್ರಭಾ ನದಿ ಆರ್ಭಟಕ್ಕೆ ಮಿರ್ಜಿ ಘಟಪ್ರಭಾ ಸೇತುವೆ ಜಲಾವೃತಗೊಂಡಿದೆ. ಸೇತುವೆ ಮೇಲೆ 5 ಅಡಿಯಷ್ಟು ನೀರು ಹರಿಯುತ್ತಿದೆ. ಹೀಗಾಗಿ ಮಿರ್ಜಿ ಮಹಾಲಿಂಗಪುರ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಅಕ್ಕಪಕ್ಕದ 106 ಎಕರೆ ಕಬ್ಬು ಜಲಾವೃತಗೊಂಡಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲೂ ಘಟಪ್ರಭಾ ನದಿಯಿಂದಾಗಿ ದೇಗುಲ ಜಲಾವೃತವಾಗಿದೆ. ಐತಿಹಾಸಿಕ ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಜಲಕಂಟಕ ಎದುರಾಗಿದೆ. ದೇವಸ್ಥಾನದೊಳಕ್ಕೆ ನೀರು ನುಗ್ಗಿದ್ದು 4 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಹೀಗಾಗಿ ದೇವಸ್ಥಾನಕ್ಕೆ ತೆರಳೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ ಘಟಪ್ರಭಾ ನದಿ ನೀರು ಹರಿಯುತ್ತಿದೆ. ಇದರಿಂದಾಗಿ ಭಕ್ತರು ದೇವರ ದರ್ಶನ ಪಡೆಯುವುದಕ್ಕೂ ಸಾಧ್ಯವಾಗದೆ ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿ ಹರಿಯುತ್ತಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮುಸಗುಪ್ಪಿ ಗ್ರಾಮವನ್ನ ನದಿ ನೀರು ಸುತ್ತುವರೆದಿದೆ. ನೀರು ನುಗ್ಗೋ ಆತಂಕ ಶುರುವಾಗಿದ್ದು ಮನೆಗಳನ್ನ ಖಾಲಿ ಮಾಡಿಕೊಂಡು ಗ್ರಾಮದ ಜನರು ಊರನ್ನೇ ತೊರೆಯುತ್ತಿದ್ದಾರೆ. ಬಟ್ಟೆ, ಮಕ್ಕಳ ಪುಸ್ತಕ, ಹಾಸಿಗೆ, ಕಟ್ಟಿಗೆ, ಆಹಾರ ಸಾಮಗ್ರಿ, ದವಸ ಧಾನ್ಯ ಗಂಟು ಕಟ್ಟಿಕೊಂಡು ಸ್ಥಳಾಂತರಗೊಳ್ಳುತ್ತಿದ್ದಾರೆ. ಘಟಪ್ರಭಾ ನದಿ ಪ್ರವಾಹದ ಆತಂಕ ಬೆನ್ನಲ್ಲೇ ಸ್ವಯಂ ಪ್ರೇರಿತವಾಗಿ ಸುರಕ್ಷಿತ ಸ್ಥಳಗಳಿಗೆ ಮುಸಗುಪ್ಪಿ ಗ್ರಾಮದ ಜನರು ಸ್ಥಳಾಂತರಗೊಳ್ಳುತ್ತಿದ್ದಾರೆ. ಈವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ, ಯಾವುದೇ ವ್ಯವಸ್ಥೆ ಮಾಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ರು. ಪ್ರತಿ ವರ್ಷ ಮಳೆಗಾಲ ಬಂದ್ರೆ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಾಮಗ್ರಿಗಳನ್ನ ಕಟ್ಟಿಕೊಂಡು ಮಕ್ಕಳ ಜೊತೆ ಮನೆ ಬಿಡೋದು ತುಂಬಾ ಕಷ್ಟವಾಗುತ್ತೆ. ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯೋ 7 ನದಿಗಳ ಆರ್ಭಟ ಹೆಚ್ಚಾಗಿದೆ. ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ಕೃಷ್ಣಾ ನದಿಯ ಅಬ್ಬರ ಜೋರಾಗಿದೆ. ಗೋಕಾಕ್, ಮೂಡಲಗಿ, ನಿಪ್ಪಾಣಿ, ಹುಕ್ಕೇರಿ, ಸವದತ್ತಿ ತಾಲೂಕಿನ ಹಲವು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ಜಲಾಶಯಗಳಿಂದ ನೀರು ಹೊರಬಿಡ್ತಿರೋದ್ರಿಂದಾಗಿ ಸಾಕಷ್ಟು ನೆರೆ ಸೃಷ್ಟಿಯಾಗಿದ್ದು ಘಟಪ್ರಭಾ ನದಿ ಪಾತ್ರದ 40 ಗ್ರಾಮಗಳು, ಮಲಪ್ರಭಾ ನದಿ ಪಾತ್ರದ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಧಾರವಾಡದಲ್ಲಿ ಮಳೆ ನಿಂತರೂ ಅನ್ನದಾತರ ಬವಣೆ ಮಾತ್ರ ನಿಲ್ತಿಲ್ಲ. ಹೊಲದಲ್ಲಿ ನೀರು ಬಸಿದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅಮೀನಬಾವಿ ಗ್ರಾಮದ ಸುತ್ತಲಿನ ಜಮೀನುಗಳಿಗೆ ಹಾನಿಯಾಗಿದೆ. ಹೊಲದಲ್ಲಿ ಬಸಿದ ನೀರಿನಿಂದಾಗಿ ಸೋಯಾಬೀನ್ ಬೆಳೆ ನಾಶವಾಗಿದೆ. 39,000 ಹೆಕ್ಟೇರ್ನಲ್ಲಿ ಬೆಳೆದಿದ್ದ ಸೋಯಾ ಬೆಳೆಗೆ ಹಾನಿಯಾಗಿದ್ದು ಅನ್ನದಾತರಿಗೆ ದಿಕ್ಕೇ ತೋಚದಂತಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಖಾನಾಪುರದ ಹಬ್ಬನಟ್ಟಿ ಗ್ರಾಮದ ಮಾರುತಿ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಮಾರುತಿ ದೇವಾಲಯ ಮುಳುಗಡೆಯಾಗಿದೆ. ನಿನ್ನೆ ರಾತ್ರಿಯಿಂದಲೇ ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತಗೊಂಡಿದೆ. ಬೆಳಗಾವಿಯಲ್ಲಿ ಸಪ್ತ ನದಿಗಳ ಆರ್ಭಟ, ಪ್ರವಾಹ ಆತಂಕ. ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿಗಳಿಂದ ಕೋಲಾಹಲ. ರಣಮಳೆಗೆ ಮುಂದುವರಿದ ಸಾವಿನ ಸರಣಿ. ನೋಡೋಣ ಪ್ರವಾಹ ತತ್ತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಯಚೂರಿನಲ್ಲಿ ಮಳೆ ನಿಂತರೂ ಪರದಾಟ ಮಾತ್ರ ಇನ್ನೂ ನಿಂತಿಲ್ಲ. ಒಂದೇ ಹಳ್ಳದ ಹೊಡೆತಕ್ಕೆ ಸಾವಿರಾರು ಎಕರೆ ಬೆಳೆ ಸರ್ವನಾಶವಾಗಿದೆ. ರಾಯಚೂರು ತಾಲೂಕಿನ ಟಿ ಹನುಮಾಪುರ ಗ್ರಾಮದಲ್ಲಿ ನೆಲಕಚ್ಚಿರೋ ಬೆಳೆಯನ್ನ ಮೇಲೆತ್ತಲು ರೈತರು ಹರಸಾಹಸ ಪಟ್ಟಿದ್ದಾರೆ. ಜಿ ಹನುಮಾಪುರ, ಗಬ್ಬೂರು, ಜೇಗರಕಲ್ ಸೇರಿ 10ಕ್ಕೂ ಹೆಚ್ಚು ಹಳ್ಳಿಗಳ ಬಳಿ ಹರಿಯೋ ದೊಡ್ಡ ಹಳ್ಳದ ನೀರಿನಿಂದಾಗಿ ಸಂಪೂರ್ಣ ಬೆಳೆ ನೀರು ಪಾಲಾಗಿದೆ. ಸಾವಿರಾರು ಎಕರೆ ಪ್ರದೇಶದ ಹೊಲಗದ್ದೆಗಳಲ್ಲಿ ಬೆಳೆ ಹಾಳಾಗಿದೆ. ಪ್ರತಿ ಬಾರಿಯೂ ಮಳೆಗಾಲದಲ್ಲಿ ರಾಯಚೂರಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ. ಹೂ ಬಿಟ್ಟಿದ್ದ ಹತ್ತಿ ಬೆಳೆ ಕೊಳೆಯುವ ಸ್ಥಿತಿಗೆ ತಲುಪಿದೆ. ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟಿಲ್ಲ, ಸಾಲ ಹೆಚ್ಚಾಗಿದೆ. ಈ ಬಾರಿಯೂ ಬೆಳೆ ಕೈಕೊಟ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಇಲ್ದಿದ್ರೆ ಇರೋ ಜಮೀನು ಮಾರಿಕೊಂಡು ಸಾಲ ತೀರಿಸಬೇಕು ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದ್ದರಿಂದ ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿಯುತ್ತಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಕಲ್ಲೋಲ ಯಡಿಯೂರು ಸೇತುವೆ ಕೃಷ್ಣಾ ನದಿ ಅಬ್ಬರಕ್ಕೆ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ ಹಾಗೂ ಯಡೂರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ಸೇತುವೆ ಇದಾಗಿದೆ. ಸೇತುವೆ ಮುಳುಗಡೆಯಾಗಿದ್ದರಿಂದ 30 ಕಿಲೋಮೀಟರ್ ಸುತ್ತುವರಿದು ವಾಹನ ಸಂಚರಿಸಬೇಕಾಗಿದೆ. ಇದಿಷ್ಟೇ ಅಲ್ಲ, ನದಿ ಪಕ್ಕದ ದತ್ತ ಮಂದಿರಕ್ಕೂ ಜಲದಿಗ್ಬಂಧನ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಖಾನಾಪುರದ ಹಬ್ಬನಟ್ಟಿ ಗ್ರಾಮದ ಮಾರುತಿ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಮಾರುತಿ ದೇವಾಲಯ ಮುಳುಗಡೆಯಾಗಿದೆ. ನಿನ್ನೆ ರಾತ್ರಿಯಿಂದಲೇ ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮುಸಗುಪ್ಪಿಯಲ್ಲಿ ಘಟಪ್ರಭಾ ನದಿ ಅಬ್ಬರಕ್ಕೆ ಜಲದಿಗ್ಬಂಧನ ವಿಧಿಸಲಾಗಿದೆ. ಮುಸಗುಪ್ಪಿ ಗ್ರಾಮಕ್ಕೆ ನದಿ ನೀರು ಎಂಟ್ರಿ ಕೊಟ್ಟಿದ್ದು ಗ್ರಾಮದ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಡುವಂತಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ನೀರು ಪಾಲಾಗಿದ್ದು ಕಂಗಾಲಾಗಿದ್ದಾರೆ. ಇದಿಷ್ಟೇ ಅಲ್ಲ, ಘಟಪ್ರಭಾ ನದಿ ಅಬ್ಬರದಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ಕಬ್ಬು ಬೆಳೆ ಜಲಾವೃತವಾಗಿದೆ. ಘಟಪ್ರಭಾ ನದಿ ಅಬ್ಬರದಿಂದ ಮುಸಗುಪ್ಪಿ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮುಸಗುಪ್ಪಿ ಗ್ರಾಮದಲ್ಲಿ ಜಲಾವೃತನ ದಾಳಿಗೆ ಕಂಗಾಲಾಗಿದ್ದಾರೆ. ಮನೆಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿದ್ದು ಪರದಾಡುವಂತಾಗಿದೆ. ಇದರ ಜೊತೆಗೆ ಮುಸಗುಪ್ಪಿ ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೂ ನದಿ ನೀರು ಎಂಟ್ರಿ ಕೊಟ್ಟಿದೆ. ಮತ್ತಷ್ಟು ನೀರು ಹೆಚ್ಚಾದರೆ ಗ್ರಾಮದ ಅಂಬೇಡ್ಕರ್ ಕಾಲೋನಿ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ಆಲಮಟ್ಟಿ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯದಿಂದ ನದಿಗೆ 1.2 ಲಕ್ಷ ಕ್ಯೂಸೆಕ್ ನೀರು ಬಿಡಲಾಗಿದೆ. ಹೀಗಾಗಿ ಜಲಾಶಯದ ಕೆಳಭಾಗದ ನದಿ ಪಾತ್ರದ ಜನರಲ್ಲಿ ನೆರೆ ಆತಂಕ ಶುರುವಾಗಿದೆ. ನೀರಿನ ಪ್ರಮಾಣ ಹೆಚ್ಚಳವಾದರೆ ಜಮೀನುಗಳಿಗೆ ನುಗ್ಗಲಿದೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದ ಜನರಿಗೆ ಸುರಕ್ಷಿತವಾಗಿರುವಂತೆ ಸೂಚನೆ ಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ವರುಣನ ಅಬ್ಬರಕ್ಕೆ ಗಂಗಾವಳಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನದಿಗೆ ಅಡ್ಡಲಾಗಿ ಕಟ್ಟಿರೋ ಪಣಸಗುಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದ ಸೇತುವೆ ಮುಳುಗಿದ್ದು ವಾಹನ ಸಂಚಾರವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಸೇತುವೆ ಹೊರಭಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಂಚಾರ ನಿರ್ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. 15 ದಿನಗಳ ಹಿಂದೆ ಈ ಸೇತುವೆ ದಾಟಲು ಹೋಗಿ ಲಾರಿ ಮುಳುಗಡೆಯಾಗಿತ್ತು. ಹೀಗಾಗಿ ಮತ್ತೆ ಅನಾಹುತ ಸಂಭವಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಲಖಮಾಪುರದಲ್ಲಿ ಮಲಪ್ರಭಾ ನದಿಯಿಂದ ಪ್ರವಾಹದ ಆತಂಕ ಎದುರಾಗಿದೆ. ಮಲಪ್ರಭಾ ನದಿ ಬೋರ್ಗರೆದು ಹರಿಯುತ್ತಿದ್ದು ಜನರು ಪರದಾಡ್ತಿದ್ದಾರೆ. ಹೀಗಾಗಿ ಗ್ರಾಮಕ್ಕೆ ತಹಶೀಲ್ದಾರ್, ಸಿಪಿಐ, ಇಒ ಭೇಟಿ ನೀಡಿ ಪರಿಶೀಲಿಸಿದ್ರು. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದ್ರು. ಬೆಳ್ಳೇರಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲು ನಿರ್ಧರಿಸಲಾಗಿದೆ. ಆದರೆ ನಮಗೆ ಅಪಾಯ ಇಲ್ಲ, ನಾವು ಹೋಗಲ್ಲ ಅಂತ ಜನ ಹೇಳ್ತಿದ್ದಾರೆ.